ನಮಸ್ತೆ. ಕಾರ್ ಹೊರಟು ಹೋದ ಶಬ್ದ ಸತ್ಯಾಗಿ ಕೇಳುತ್ತಲೇ ಇತ್ತು. ಆದರೆ ನಿಜವಾಗಿಯೂ ಹೊರಗೆ ಬರಬೇಕಂತ ಅನ್ನಿಸ್ಲಿಲ್ಲ. ಅವನ ಗಾಢವಾದ ಪರಿಮಳ ಅವಳನ್ನು ಇನ್ನೂ ಬಿಟ್ಟಿಲ್ಲ. ಜಾನಕಿ ಅವ್ರು ಕರೆದ ಕಷ್ಟಪಟ್ಟು ಸಾಮಾನ್ಯಳಾಗಿ ನಗ್ತಾ ಹೊರಗೆ ಬಂದಳು. ಏನು ಮಾಡ್ತಿದ್ದೀಯ ಹೊರಗೆ? ಏನಿಲ್ಲ ಅಮ್ಮ, ಇವ್ರಿಗೋಸ್ಕರ ಏನಾದರೂ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಅಷ್ಟರಲ್ಲಿ ನೀನು ಕರೆದೆ. ಏನಾದರೂ ಮಾಡ್ತೀಯಾ? ಆಲೋಚಿಸ್ತೆ ಚೆನ್ನಾಗಿ ಏನು ಮಾಡಬೇಕು ಅಂತ. ಇಷ್ಟು ಹೊತ್ತಾ? ಆಕೆ ಮಗಳ ಕಡೆ ಅನುಮಾನದಿಂದ ನೋಡಿದ್ರು. ಹಬ್ಬ, ಅಷ್ಟೊಂದು ಅನುಮಾನದಿಂದ ನೋಡಬೇಡ ಅಮ್ಮ. ಸರಿ, ನಾನು ನೋಡಿದ ತಪ್ಪು. ನೋಡು, ಇದು ಹೀಗಿರ್ತಾಳೆ, ಇದಕ್ಕೆ ತಕ್ಷಣ ಮದುವೆ ಮಾಡಿ ಕಳಿಸ್ಬೇಕು. ತಾಯಿ ಯಾವಾಗಲೂ ಮದುವೆ ಬಗ್ಗೆ ಮಾತಾಡದೆ ಸಿಟ್ಟಾಗ್ತಿದ್ದ ಸತ್ಯ ಮೊದಲ ಬಾರಿ ಆ ಮಾತು ಕೇಳಿದ ತಕ್ಷಣ ಏನೋ ಸಿಹಿಯಾದ ಭಾವನೆ ಅನ್ನಿಸ್ತು. ಗೊತ್ತಿಲ್ಲದೆ ತನ್ನ ಮುಖದಲ್ಲಿ ಚಿಕ್ಕ ನಾಚಿಕೆ ಮೂಡಿತು. ತಾಯಿಯ ಮುಂದೆ ಗೊತ್ತಾಗಬಾರ್ದಂತ ತುಂಬ ಕಷ್ಟಪಟ್ಟು ತನ್ನನ್ನು ತಾನೇ ನಿಯಂತ್ರಣದಲ್ಲಿ ಇಟ್ಕೊಂಡ್ಳು. ಆದರೆ ಅವಳು ಪಡೋ ಕಷ್ಟ ಮನುಷ್ಯನ ಗಮನದಿಂದ ತಪ್ಪಿಸ್ಕೊಳ್ಳಿಲ್ಲ. ಅದೇ ರೀತಿ ರಾತ್ರಿ ಆಗುವವರೆಗೆ ಸಮಯ ಹೇಗೋಯ್ತು ಅಂತ ಗೊತ್ತಿಲ್ಲ. ಸ್ನೇಹಿತರ ಮಕ್ಕಳ ಗಲಾಟೆ, ಜಾನಕಿಯವರ ಪ್ರೀತಿ ಮಧ್ಯದಲ್ಲಿ ಮನುಶಕ್ತಿ ಜೊತೆ ಫೋನಲ್ಲಿ ಮಾತಾಡಿದ್ಲು. ಹೌಸ್ ಸರ್ಜರಿ ಮುಗಿಯಲು ಬಂದಿದೆ, 2 ತಿಂಗಳಲ್ಲಿ ಬಂದುಬಿಡ್ತೀನಿ ಅಂತ ಅಂದ ಶಕ್ತಿ. ಅವನಿಗೂ ಕೂಡ ಮನು ಅಂದರೆ ತುಂಬ ಇಷ್ಟ. ಅವಳು ಮತ್ತೆ ವಾಪಸ್ ಬಂದಿದ್ದಕ್ಕೆ ತುಂಬ ಸಂತೋಷ ಅನ್ನಿಸ್ತು. ಅವಳು ಹೋದ್ಮೇಲೆ ಅಕ್ಕ ಮತ್ತು ಅಮ್ಮ ಎಷ್ಟು ಬೇಸರ ಪಟ್ಟರೋ ಅವನಿಗೆ ಚೆನ್ನಾಗಿ ಗೊತ್ತು. ಮುಖ್ಯವಾಗಿ ತನ್ನ ಅಕ್ಕ ಎಷ್ಟು ದಿನ ಹುಡುಕಿದ್ಲೋ ಅವಳಿಗೋಸ್ಕರ. ರಾತ್ರಿ ಮಕ್ಕಳಿಗೆ ಊಟ ಮಾಡಿಸಿದ ಮೇಲೆ ಅವರನ್ನು ಕರ್ಕೊಂಡು ಬೆಡ್ರೂಮ್ ಒಳಗೆ ಬಂದಳು ಮನು. ಸತ್ಯ ದಾಖಲೆ ಅವರಿಗೋಸ್ಕರ ನೀಟಾಗಿ ಬಿಟ್ಟು ಸಿದ್ಧ ಮಾಡಿದ್ಲು. ಇಬ್ಬರನ್ನ ಮಲಗಿಸಿ ಅವರಿಗೆ ಸುಂದರವಾದ 2 ಕತೆಗಳನ್ನ ಹೇಳಿದ್ಲು. ಲಾಲಿ ಲಾಲಿ ಜೋಜೋ ಅಂತ. ನನ್ನ ಕಂದ, ನೀವು ನಿದ್ರೆ ಮಾಡಬೇಕು, ನಿಮ್ಮ ಜೊತೆ ಸೇರ್ಕೊಂಡು ಆಟ ಆಡಬೇಕು ಅಂತ ಚಂದ್ರ ಭೂಮಿಗೆ ಬಂದ. ನಿಮ್ಮ ಹಾಗೆ ಶುದ್ಧವಾಗಿ ನಗಲು ಆಗಲ್ಲ ಅಂತ ಮುದುಡ್ಕೊಂಡಿತ್ತು ಮಲ್ಲಿಗೆ. ನಿಮ್ಮ ಮೇಲೆ ಬೆಳಕನ್ನು ಹರಡಬೇಕಂತ ಬೆಳದಿಂಗಳು ಎದುರು ನೋಡ್ತಿದೆ. ಮುಂದಿನ ದಿನ ನೀವು ನನ್ನ ಗೆಳೆಯರಂತ ನಿಮ್ಮ ಜೊತೆ ಆಟ ಆಡಬೇಕಂತ ಸೂರ್ಯನಿಗೆ ರಾತ್ರಿಯೆಲ್ಲ ನಿದ್ರೆ ಇಲ್ಲ. ಮನು ಹೇಳಿದ ಕತೆಗೆ ಹಾಡಿದ ಹಾಡಿಗೆ ಅವರಿಬ್ಬರು ಯಾವಾಗಲೂ ನಿದ್ರೆ ಹೋದರು. ಇಬ್ಬರಿಗೂ ಪೂರ್ತಿಯಾಗಿ ಹೊದಿಕೆ ಒದಿಸಿ ಅವರ ಹಣೆ ಮೇಲೆ ಬಿದ್ದು ಕೂದಲ ಸರಿಪಡಿಸಿ ಹಣೆ ಮೇಲೆ ಮುತ್ತಿಟ್ಟು ಅಲ್ಲಿಂದ ಎದ್ಲು. ಅಷ್ಟರವರೆಗೆ ಸತ್ಯ ಕಣ್ಣು ಮಿಟುಕಿಸ್ದೆ ಅವಳನ್ನೇ ನೋಡ್ತಿದ್ಲು. ಏನು ಹಾಗೆ ಕಣ್ಣು ಮಿಟುಕಿಸ್ದೆ ನೋಡ್ತಿದ್ಯಾ? ನೀನೆಷ್ಟು ಬದಲಾಗ್ಬಿಟ್ಟಿದ್ಯಾ ಮನು? ಎಷ್ಟು ಅಂತ? ನಿಜವಾಗಿಯೂ ನಿನ್ನ ನೋಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಮನು ಚಿಕ್ಕದಾಗಿ ನಕ್ಕಿದ್ಲು. ಜೀವನ ಎಲ್ಲವನ್ನ ಕಲಿಸುತ್ತೆ ಸತ್ಯ. ಕಲಿತೆ ಹೋದರೆ ಬೆನ್ನಟ್ಟಿ ಬೇಟೆಯಾಡಿ ಕಲಿಸುತ್ತೆ. ಅವಳ ಮಾತುಗಳ ಹಿಂದಿನ ಅರ್ಥ, ಆ ಅರ್ಥದ ಹಿಂದಿನ ನೋವು ಅರ್ಥ ಆದಮೇಲೆ ಸತ್ಯ ಇನ್ನೇನು ಮಾತಾಡಲಿಲ್ಲ. ಮನು ಜೊತೆ ಸತ್ಯ ಇಬ್ಬರು ಹೊರಗೆ ಬಂದರು. ಅಷ್ಟೊತ್ತಿಗೆ ಜಾನಕಿಯವರು ಹಾಲ್ನಲ್ಲಿ ಕೂತಿದ್ರು. ಮನು ನೇರವಾಗಿ ಜಾನಕಿಯವರ ಹತ್ರ ಹೋಗಿ ಅವಳು ತೊಡೆ ಮೇಲೆ ತಲೆ ಇಟ್ಕೊಂಡು ಕೆಳಗೆ ಕೂತ್ಲು. ಅವ್ರ ಪ್ರೀತಿಯಿಂದ ಮನು ತಲೆ ನೇವರಿಸಿದ್ರು. ನಿಮಗೆ ನನ್ನ ಮೇಲೆ ಕೋಪ ಇಲ್ವಾ ಅತ್ತೆಮ್ಮ? ಕೇಳಿದ್ಲು ಅವಳ ಕಡೆ ನೋಡ್ತಾ. ಕೋಪ ಯಾಕಂದ? ನೋವು ಬಿಟ್ಟರೆ ನಿಜವಾಗಿಯೂ ಗರ್ಭಿಣಿಯಾಗಿರೋ ಹುಡುಗಿ ಎಲ್ಲೆಲ್ಲಿ ಕಷ್ಟ ಪಡ್ತಿದ್ದಾಳೋ ಅನ್ನೋ ನೋವು ನಮ್ಮನ್ನು ಕಣ್ಮುಂದೆ ನಿದ್ರೆ ಇಲ್ಲದೆ ಹಾಗೆ ಮಾಡ್ತು. ನಿನಗೋಸ್ಕರ ಸಿಟಿ ಪೂರ್ತಿ ಸುಮಾರು ಹುಡುಕ್ತಾ ಇರೋ ಸ್ಥಳವೇ ಇಲ್ಲ ಗೊತ್ತಾ? ಆದರೆ ಪ್ರತಿ ಸ್ಥಳದಲ್ಲಿ ನಮಗೆ ನಿರಾಶೆ ಎದುರಾಗ್ತಿತ್ತು. ಕೆಲವು ಸಾರಿ ಹೋಗಬಾರ್ದು ಅನ್ನೋ ಸ್ಥಳಗಳು ಕೂಡ ಹೋಗಿ ಸತ್ಯ ತುಂಬ ಕಷ್ಟಪಟ್ಲು. ಆನಂತರ ನಿಧಾನವಾಗಿ ನಿನ್ನ ಹುಡುಕೋದು ಬಿಟ್ಬಿಟ್ವು. ಆದರೆ ಪ್ರತಿದಿನ ದೇವರ ಹತ್ರ ನಿನ್ನ ಬಗ್ಗೆ ಕೇಳ್ಕೊಳ್ದೇ ಇರಲು ಆಗಲಿಲ್ಲ. ಪ್ರತಿದಿನ ಒಂದು ಹಾರೈಕೆ, ನೀನು ಎಲ್ಲಿದ್ದರೂ ಕ್ಷೇಮವಾಗಿರ್ಬೇಕಂತ. ಅದನ್ನೆಲ್ಲ ಕೇಳ್ತಿದ್ರೆ ಮನುವಿಗೆ ತುಂಬ ಬೇಸರ. ಸತ್ಯಾಳ ಕಡೆ ನೋಡಿದ್ಲು. ಸತ್ಯ ಬಂದು ಅವಳ ಪಕ್ಕದಲ್ಲಿ ಕೂತು ಮನುವಿನ ಕೈಯನ್ನು ತನ್ನ ಕೈಗಳಲ್ಲಿ ತಗೊಂಡ್ಳು. ಪರವಾಗಿಲ್ಲ, ಅದನ್ನೆಲ್ಲ ಭೂತಕಾಲ. ಆದರೆ ನೀನು ಕ್ಷೇಮವಾಗಿದ್ದೀಯಾ, ನಮ್ಗದು ಸಾಕು. ಇಬ್ಬರ ಕಡೆ ನೋಡ್ತಾ ಬರ್ತಿದ್ದ ಕಣ್ಣೀರನ್ನು ಒರೆಸ್ಕೊಂಡು ನಾನು ಗರ್ಭಿಣಿಯಾಗಿದ್ದೀನಿ ಅಂದಾಗ ತುಂಬ ಭಯ ಅನ್ನಿಸ್ತತ್ತೆ. ಕೆಲಸ ಇಲ್ಲ, ಇರೋದಕ್ಕೆ ಮನೆ ಕೈಯಲ್ಲಿ ಒಂದು ಕಾಸಿಲ್ಲ. ಅದ್ರ ಮೇಲೆ ನನ್ನಿಂದ ನಿಮಗೇನಾದರೂ ಸಮಸ್ಯೆ ಆಗುತ್ತೇನೋ ಅಂತ ಅನ್ನಿಸ್ತು. ಯಾಕಂದರೆ ನಾಳೆ ಸತ್ಯಾಗಿ ಮದುವೆ ಮಾಡಬೇಕಂತ ಅಂದ್ಕೊಂಡ್ರೆ ನನ್ನಿಂದ ಅವಳ ಜೀವನ ಕಡೆತಡೆಗಳು ಬರಬಾರ್ದು ಅಂತ. ಏನು ಮಾಡಬೇಕಂತ ಗೊತ್ತಿಲ್ಲದೆ ಪರಿಸ್ಥಿತಿಗಳಲ್ಲಿ ಎದುರಾದ ಸಿಟಿ ಆಸ್ಪತ್ರೆಯಲ್ಲಿ ಡಾಕ್ಟರ್. ಆ ದಿನ ಸತ್ಯ ನನ್ನ ಬಿಟ್ಟು ಹೋಗ್ಬಿಟ್ಟ ಮೇಲೆ ನಾನು ರಿಪೋರ್ಟ್ಗೋಸ್ಕರ ಹೋಗಿದ್ದೆ. ನನ್ನನ್ನು ಚೆಕ್ ಮಾಡಿದ ಡಾಕ್ಟರ್ನ ಸ್ಥಾನದಲ್ಲಿದ್ದರು. ಮೊದಲು ಅವರನ್ನು ನೋಡಿದ ತಕ್ಷಣ ಹೆದರಿದೆ. ಆದರೆ ಅವನ ಮಾತು, ನನ್ನೊಂದಿಗೆ ನಡ್ಕೊಂಡ ರೀತಿ ಅವನನ್ನು ನಂಬೋದು ಅಂತ ಅನ್ನಿಸ್ತು. ಅವನು ಯಾಕೆ ಕೇಳ್ದಾಗ ಗೊತ್ತಿಲ್ಲ. ಆದರೆ ಆ ದಿನ ನಾವು ಇಬ್ಬರು ಹೊರಗೆ ಹೋಗೋಣ ಬನ್ನಿ ಊಟಕ್ಕೆ ಅಂತ ನನ್ನನ್ನು ಹೊರಗೆ ಕರ್ಕೊಂಡು ಬಂದ. ಸ್ವಲ್ಪವೂ ಭಯ ಅನುಮಾನ ಇಲ್ಲದೆ ಅವನ ಹಿಂದೆ ಅವನ ಜೊತೆ ನಡೆದೆ. ಇಬ್ಬರು ಸೇರಿಕೊಂಡು ರೆಸ್ಟೋರೆಂಟ್ನಲ್ಲಿ ಕುಳಿತ ಮೇಲೆ ನನಗೆ ಗೊತ್ತಿಲ್ಲದೆ ನನ್ನ ಬಗ್ಗೆ ಅವನ ಜೊತೆ ಹಂಚಿಕೊಂಡೆ. ಆದರೆ ಪೂರ್ತಿ ಹೇಳಲಿಲ್ಲ. ನನಗೆ ಗೊತ್ತಿಲ್ಲದ ಯಾರೋ ಅದರ ಪರಿಣಾಮವೇ ಇವತ್ತು ಈ ಪರಿಸ್ಥಿತಿ ಅಂದೆ ಅವನಿಗೆ. ಅವನು ನನ್ನನ್ನು ನೇರವಾಗಿ ನೋಡಿ, ಈಗೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ದ. ಆ ಪ್ರಶ್ನೆಗೆ ಉತ್ತರವಾಗಿ ಏನು ಹೇಳಬೇಕು ಅಂತ ಕೂಡ ಗೊತ್ತಾಗಲಿಲ್ಲ. ಈಗ ನಿನ್ನ ಗೆಳತಿ ಮನೆಯಲ್ಲಿ ಇರ್ತಿದೆಯಾ? ಹೌದಾ? ಹಾಂ ಅಂತ ತಲೆ ಆಡಿಸ್ದೆ. ನಿನ್ನ ಗೆಳತಿ ಮನೆಯಲ್ಲಿ ಬಿಟ್ಟುಬಿಡಲೇ ಈಗ ಅಂತ ನನ್ನನ್ನು ನೋಡ್ತಾ. ಆ ಪ್ರಶ್ನೆಗೆ ನನಗೇನು ಉತ್ತರ ಹೇಳಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನೆ ಇದ್ದುಬಿಟ್ಟೆ. ಯಾಕಂದರೆ ನಿಮ್ಮ ಹತ್ತಿರಕ್ಕೆ ಬಂದರೆ ನನ್ನಿಂದ ಏನು ತೊಂದರೆ ಪಡ್ತಿರೋ ಗೊತ್ತಿಲ್ಲ. ಮದುವೆ ಆಗದೆ ಗರ್ಭಿಣಿಯಾಗಿರೋ ಹುಡುಗಿ ಮನೆಯಲ್ಲಿದ್ದಾಳೆ ಅಂದರೆ ಆ ಮನೆಯವರನ್ನು ಹತ್ತಿರದ ಮನೆಗಳವ್ರಿಗೆ ಎಷ್ಟು ಕೆಟ್ಟದಾಗಿ ನೋಡ್ತಾರೋ, ಅವ್ರನ್ನ ಎಷ್ಟು ಅವಮಾನಗಳಿಗೆ ಗುರಿ ಮಾಡ್ತಾರೋ ಅಷ್ಟಾದರೂ ಊಹಿಸಬಲ್ಲೆ. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಏನು ಹೇಳಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನೆ ಇದ್ದೆ.
ಆಗ ಯಶ್ ನನ್ನ ಕಡೆ ನೋಡ್ತಾ ನಮ್ಮ ಮನೆಗೆ ಬರ್ತೀಯಾ ಅಂತ ಕೇಳ್ದ. ಅವನ ಕಣ್ಣುಗಳನ್ನು ನೋಡಿದೆ. ಅವನು ಹೇಳಿದ್ರಲ್ಲಿ ಯಾವುದೇ ಅರ್ಥ ಇದೆಯಾ ಅಂತ. ಶುದ್ಧವಾದ ಕಣ್ಣುಗಳಲ್ಲಿ ಯಾವುದೇ ಭಾವ ಇಲ್ಲ. ಅವನು ಮತ್ತೆ ನನ್ನ ಕಡೆ ನೋಡ್ತಾ, ಇಲ್ಲಿ ನಂಗೆ ತುಂಬ ಕೆಲಸ ಇದೆ, ನಾನು ಇಲ್ಲಿ ಇರ್ತಿದ್ದೀನಿ, ಕೆಲಸ ಯಾವಾಗ ಪೂರ್ತಿ ಆಗುತ್ತೋ ಗೊತ್ತಿಲ್ಲ, ಒಂದಾದ ನಂತರ ಮತ್ತೊಂದು ಸತತವಾಗಿ ಕೇಸ್ಗಳಿವೆ. ಕ್ಯಾಲಿಫೋರ್ನಿಯಾದಲ್ಲಿ ನಮ್ಮ ಅಮ್ಮ ಅಪ್ಪ ಇದ್ದಾರೆ, ಇಬ್ಬರೇ ಇರ್ತಾರೆ. ಅಮ್ಮ ಅಪ್ಪ ಇಬ್ಬರು ಡಾಕ್ಟರ್ಗಳು. ಸಮಾಜ ಸೇವೆ ಅಂದರೆ ತುಂಬ ಇಷ್ಟ ಇಬ್ಬರಿಗೂ. ಕೆಲಸ ಮಾಡ್ತಿದ್ರು ಕೂಡ. ತಮಗೆ ಸ್ವಲ್ಪ ಸಮಯ ಸಿಕ್ಕರೂ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಈಗ ಸ್ವಲ್ಪ ಶಕ್ತಿ ಕಡಿಮೆಯಾಗಿ ಮನೆಯಲ್ಲಿ ಇರ್ತಿದ್ದಾರೆ. 2 ವರ್ಷಗಳಿಂದ ನನ್ನ ಮದುವೆ ಮಾಡ್ಕೊಂತ ಒಂದೇ ರಗಳೆ. ನನ್ನ ವಿದ್ಯಾಭ್ಯಾಸ ಮುಗಿಯೋವರೆಗೆ ಕೂಡ ಕಾಯಲಿಲ್ಲ ಅವರು. ಮದುವೆ ಮಾಡ್ಕೊ ನಮಗೊಂದು ಮೊಮ್ಮಗುವನ್ನು ಕೊಡು ಅಂತ ಈಗಲೂ ಆ ಪೀಡೆ ತಡೆಯೋದಕ್ಕಾಗದೆ ಇಂಡಿಯಾಗೆ ಬಂದಿದ್ದೀನಿ. ತುಂಬ ಮುಖ್ಯ ಕೆಲಸ ಅಂತ ಹೇಳಿ. ನಿನ್ನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನೀನು ಸಂತೋಷವಾಗಿ ಅವರ ಹತ್ರ ಇರ್ಬೋದು. ನಿನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಳ್ತಾರೆ. ಸ್ವಲ್ಪವೂ ತೊಂದರೆ ಕೊಡಲ್ಲ. ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಲ್ಲ. ನನ್ನನ್ನು ನಂಬು. ಅವರಿಗೆ ಮೊದಲಿನಿಂದಲೂ ಆಸೆ ಅವ್ರಿಗೊಂದು ಮಗಳಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನೀನು ಒಂದು ವೇಳೆ ನನ್ನ ನಂಬಿದ್ರೆ ಹೇಳು, ಕರ್ಕೊಂಡು ಹೋಗ್ತೀನಿ ಮನೆಗೆ. 1 ವಾರ ಸಮಯ ಕೊಡು, ಪೂರ್ತಿ ಸಿದ್ಧ ಮಾಡಿಬಿಡ್ತೀನಿ. ಪಾಸ್ಪೋರ್ಟ್ ಇಲ್ಲಿಂದ ನೇರವಾಗಿ ಕ್ಯಾಲಿಫೋರ್ನಿಯಾಗೆ ಹೋಗ್ಬಿಡು ಅಂದ. ಆ ಕ್ಷಣದಲ್ಲಿ ಅವನ ಮಾತು ಯಾಕೆ ಹೇಳಿದೆ? ಅವನು ಹೇಳಿದ್ದಕ್ಕೆ ಏನೂ ಹೇಳಲಿಲ್ಲ. ಆದರೆ ಅಷ್ಟರ ಮಟ್ಟಿಗೆ ಮಾತನಾಡದೆ ಸುಮ್ಮನೆ ಇದ್ದೆ. ತಿಂದ ನಂತರ ನನ್ನನ್ನು ಇಲ್ಲಿ ಮನೆ ಹತ್ತಿರ ಬಿಟ್ಟು ಯೋಚಿಸ್ಕೊಂಡು ಯಾವ ವಿಷಯ ಬೇಗ ಹೇಳು, ಯಾಕಂದರೆ ನನಗೆ ನಂತರ ಮಾಡಬೇಕಾದ ಕೆಲಸಗಳು ತುಂಬ ಇವೆ ಅನ್ನುತ್ತಾ ಫೋನ್ ನಂಬರ್ ಕೊಟ್ಟು ಹೋದ. ಆ ನಂತರ ನಿಮ್ಮ ಜೊತೆ ಮಾತನಾಡಿದೆ. ಯಾಕೋ ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಏನು ಮಾಡಿದ್ರು ನನ್ನಿಂದ ನಿಮ್ಗೆ ಅಪಾಯವೇ ಅಂತ ಅನ್ನಿಸ್ತು. ಅದಕ್ಕೆ ಬೆಳಗಿನ ಜಾವ ಅವನಿಗೆ ಫೋನ್ ಮಾಡಿದೆ. 3:30 ಆಗಿರ್ಬೋದು ಅಂದ್ಕೊಂಡೆ. ಸ್ವಲ್ಪವೂ ಬೇಸರ ಮಾಡ್ಕೊಳ್ದೆ ಆ ಸಮಯಕ್ಕೆ ನನಗೋಸ್ಕರ ಬಂದು ನನ್ನ ಕರ್ಕೊಂಡು ಹೋದ. ಅವ್ರ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವನು ಅವ್ರ ಕೆಲಸದವ್ರು ಬಿಟ್ಟರೆ 4 ದಿನ ಅಲ್ಲಿ ಇದ್ದ ಮೇಲೆ ನನ್ನ ನೇರವಾಗಿ ಕ್ಯಾಲಿಫೋರ್ನಿಯಾ ಕಳಿಸ್ಬಿಟ್ಟ. ಅವನೇ ಬಂದುಬಿಟ್ಟು ಅವರ ಅಪ್ಪ ಅಮ್ಮನ ಜೊತೆ ಮಾತನಾಡಿದ ನಂತರ ಅವನು ಇಂಡಿಯಾಗೆ ವಾಪಸ್ ಬಂದ. ಅವನು ಹೇಳಿದ ಹಾಗೆ ಅಪ್ಪ ಅಮ್ಮ ತುಂಬ ಒಳ್ಳೆಯವರು. ನಿಜವಾಗಿಯೂ ನನ್ನ ಮಗಳ ಹಾಗೆ ನೋಡ್ಕೊಳ್ತಾರೆ. ಸ್ವಲ್ಪವೂ ಕಷ್ಟಪಡಿಸದೆ, ಮನಸ್ಸಿಗೆ ನೋವಾಗದ ಹಾಗೆ. ನಿಜವಾಗಿಯೂ ವೈಯಕ್ತಿಕವಾಗಿ ಯಾವುದೇ ಪ್ರಶ್ನೆಗಳನ್ನ ನನ್ನನ್ನು ಕೇಳಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಕಾಲ ಎಷ್ಟು ವೇಗವಾಗಿ ಹೋಯ್ತೋ ಗೊತ್ತಿಲ್ಲ. ಸರಿಯಾಗಿ ಹೆರಿಗೆಯ ಸಮಯಕ್ಕೆ ಯಶ್ ಬಂದ. ಅವಳಿ ಮಕ್ಕಳಿದ್ರು. ಅದರಲ್ಲಿ ಒಂದು ಮಗು ಅಡ್ಡ ತಿರುಗಿತ್ತು. ಒಬ್ಬರನ್ನ ಮಾತ್ರ ಉಳಿಸ್ತೇವೆ ಅಂದರು ಅಲ್ಲಿನವರು. ನನಗೆ ಭಯ ಅನ್ನಿಸ್ತು. ಆ ನೋವಿಗೆ ಸತ್ತು ಹೋಗ್ತೀಯೇನೋ ಅಂತ ಅನ್ನಿಸ್ತು. ಯಶ್ ಅದೇ ಹೇಳಿದೆ, ನನಗೆ ಏನಾದರೂ ಆದರೆ ನನ್ನ ಮಕ್ಕಳನ್ನು ಜಾಗೃತಿಯಾಗಿ ನೋಡ್ಕೊಳ್ತೀಯ ತಾನೇ ಅಂತ. ಅವನಗ್ತಾ ಏನೂ ಆಗಲ್ಲ ಅಂತ ಧೈರ್ಯ ಹೇಳ್ದ. ಆದರೆ ಮನಸ್ಸು ಒಪ್ಪಲಿಲ್ಲ. ಏನಾದರೂ ಆದರೆ ನೀನು ನೋಡ್ತೀಯಾ ಅಂತ ಮತ್ತೆ ಕೇಳಿದೆ. ನನ್ನ ಕೈಯಲ್ಲಿ ಕೈ ಹಾಕಿ, ನನ್ನ ಮಕ್ಕಳು ಹಾಗೆ ಬೆಳೀತಾರೆ ಸರಿನಾ ಅಂದ. ಯಶ್ ನನಗೋಸ್ಕರ ನನ್ನ ಜೊತೆ ಆಪರೇಷನ್ ಥಿಯೇಟರ್ನಲ್ಲಿದ್ದ. ಅಲ್ಲಿದ್ದ ತಜ್ಞ ಜೊತೆ ಏನು ಮಾತನಾಡಿದ್ನೋ ಅವರೆಲ್ಲ ಏನು ಮಾಡಿದ್ರೋ ಗೊತ್ತಿಲ್ಲ. ಆದರೆ ಸಾಮಾನ್ಯ ಹೆರಿಗೆಯೊಂದಿಗೆ 2 ಮಕ್ಕಳನ್ನು ನನ್ನ ಕೈಲಿಟ್ಟ. ಆದರೆ ಅಪ್ಪ ಅಮ್ಮ ಮಾತ್ರ ತುಂಬ ಬೆಂಬಲ ಕೊಟ್ಟರು. ಹೆರಿಗೆ ನಂತರ ಇನ್ನೂ ಹೆಚ್ಚಾಗಿ ನನ್ನ ಚೆನ್ನಾಗಿ ನೋಡಿಕೊಂಡ್ರು. ಮಕ್ಕಳನ್ನು ಅಂತಾದರೆ ನಿಜವಾಗಿಯೂ ನೆಲದ ಮೇಲೆ ಕಾಲಿಡದೆ ಅವ್ರು ನೋಡ್ಕೊಳ್ತಿದ್ರು. ಅವರನ್ನು ನೋಡಿದ್ರೆ ನಂಗೆ ನಿಜವಾಗಿಯೂ ಒಂದು ಸಾರಿ ಅಪ್ಪ ನೆನಪಾಗ್ತಿದ್ರು. ಒಂದು ವೇಳೆ ಅಪ್ಪ ಇದ್ದಿದ್ರೆ ಹೀಗೆ ಮಾಡ್ತಿದ್ರು ಇರ್ಬೋದು ತಾನೇ ಅಂತ. ಇಂಡಿಯಾಗೆ ಹೋದ್ಮೇಲೆ ಪ್ರತಿ 6 ತಿಂಗಳಿಗೆ 1 ಸಾರಿ ಬಂದು ನೋಡಿ ಹೋಗ್ತಾ ಇರ್ತಿದ್ದ. ಹೆರಿಗೆ ನಂತರ ಯಶ್ ಮನೇಲಿ ಸುಮ್ಮನೆ ಕುಳಿತುಕೊಳ್ಳೋದು ಯಾಕೆ ಅಂತ ಅಮ್ಮ ಅಪ್ಪ ಮಕ್ಕಳು ನೋಡ್ಕೊಳ್ತೀವಿ ಅಂದರೆ ನಾನು ಜ್ಯುವೆಲರಿ ಡಿಸೈನ್ನಲ್ಲಿ ನಂತರ 1 ವರ್ಷಕ್ಕೆ PG ಮಾಡಿದೆ ಅಲ್ಲಿನ ವಿಶ್ವವಿದ್ಯಾನಿಲಯದಲ್ಲಿ. ಅಲ್ಲಿ 1 ವರ್ಷ ಕೆಲಸ ಕೂಡ ಮಾಡಿದೆ. ಯಶ್ಗೆ ಇನ್ನು ಇಂಡಿಯಾದಲ್ಲಿ ಕೆಲಸ ಹೆಚ್ಚಾಯಿತು. ಅಷ್ಟೇ ಅಲ್ಲದೆ ಒಂದು ಒಳ್ಳೆಯ ಕಂಪನಿಯಲ್ಲಿ ನನಗೋಸ್ಕರ ಕೆಲಸವನ್ನು ನೋಡ್ದ. ಅವನ ಸ್ನೇಹಿತನಾದ ಕಂಪನಿ ಜ್ಯುವೆಲರಿ ಚೀಫ್ ಡಿಸೈನರ್ ಸ್ಥಾನ ಖಾಲಿ ಇದೆ ಅಂತ ನನ್ನ ಬಗ್ಗೆ ಹೇಳಿದ ತಕ್ಷಣ ಅವನು ಬಾ ಅಂತ ಹೇಳಿದ ತಕ್ಷಣ ಒಪ್ಕೊಂಡ ಅಂತ. ಆದ್ದರಿಂದ ಇಂಡಿಯಾಗೆ ಬಂದೆ. ನಿಜವಾಗಿಯೂ ಅಪ್ಪ ಅಮ್ಮಗೆ ಇಷ್ಟ ಇರಲಿಲ್ಲ, ಆದರೆ ಅವ್ರನ್ನ ಒಪ್ಪಿಸಿ ಬಂದೆ. ನೋಡೋಣ ಕೆಲವು ದಿನ ಅಂತ. ನೀವು ಇಲ್ಲದಿದ್ದರೆ ನಾನಿವತ್ತು ಹೀಗಿರ್ತಿರಲಿಲ್ಲ. ಹಾಗೆ ಯಶ್ ಇಲ್ಲದಿದ್ದರೆ ಒಂದು ರೀತಿ ನೀವು ಪ್ರಾಣ ಕೊಟ್ಟರೆ ಯಶ್ ಪುನರ್ಜನ್ಮ ಕೊಟ್ಟ. ಅಷ್ಟರವರೆಗೆ 3 ಕಣ್ಣುಗಳಲ್ಲಿ ನೀರು. ಯಾರು ಒರೆಸ್ಕೊಳ್ಬೇಕು ಅಂತ ಕೂಡ ಅನ್ನಿಸ್ಲಿಲ್ಲ. ಯಾವತ್ತೂ ನಿಮ್ಮನ್ನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲ ಅತ್ತೆಮ್ಮ. ನನಗೆ ಮನಸ್ಸಿನಲ್ಲಿ ಒಂದೇ ಅನ್ನಿಸ್ತಿತ್ತು, ನನ್ನಿಂದ ನಿಮಗೆ ಏನಾದರೂ ತೊಂದರೆ ಆಗ್ತದೇನೋ ಅಂತ. ಆ ಒಂದು ಅನುಮಾನದಿಂದಲೇ ಹೇಳಿದೆ ಹೋಗ್ಬಿಟ್ಟೆ, ಕ್ಷಮಿಸಿ. ಮನುವಿಗೆ ಮನಸ್ಸಿನಲ್ಲಿದ್ದ ಭಾರ ಇಳಿದು ಹೋದಾಗ ಅನ್ನಿಸ್ತು. ಹುಡುಗಿ, ನೀನು ಎಲ್ಲಿದ್ರೂ ಕ್ಷೇಮವಾಗಿ ಇರಬೇಕು ಅಂತ ಹಾರೈಸ್ತಿದ್ವು, ಹಾಗೇ ಆಯಿತು. ಅದ್ರ ಮೇಲೆ ಚಿನ್ನದ ಹಾಗೆ ಮಕ್ಕಳು. ನನಗೆ ಯಾಕೋ ಅನ್ನಿಸ್ತದೆ ಕಂದ, ನೀನು ಮಹಾರಾಣಿಯಾಗಿ ಬದಲಾಗಿ ಜಗತ್ತನ್ನು ಆಳ್ತೀಯ. ನೋಡ್ತಾ ಇರು, ನನ್ನ ಮಾತು ನಿಜ ಆಗುತ್ತೆ ನಿನ್ನ ಒಳ್ಳೆ ಮನಸ್ಸಿಗೆ. ಅದಕ್ಕಿಂತ ಒಳ್ಳೆ ಮನಸ್ಸಿರೋ ಮಹಾರಾಜ ಬರ್ತಾನೆ, ನಿನ್ನ ಮಕ್ಕಳನ್ನು ಸಿಂಹಾಸನದ ಮೇಲೆ ಕೂರಿಸ್ತಾನೆ. ನೀನು ಪಟ್ಟ ಕಷ್ಟ ಎಲ್ಲ ಕೈಯಿಂದ ತೆಗೆದು ಹಾಕ್ತಾನೆ. ಪ್ರತಿ ವಿಷಯಕ್ಕೂ ಒಂದು ಸಮಯ ಅಂತ ಇರುತ್ತೆ. ಆಗ ಅದು ನಿನ್ನ ಸಮಯ ಆಗಿರಲಿಲ್ಲ. ಈಗ ನಿನಗೋಸ್ಕರ ಬರೋ ಸಮಯವನ್ನು ಯಾರೂ ತಡೆಯೋದಕ್ಕೆ ಆಗಲ್ಲ ಅನ್ನುತ್ತಾ ಪ್ರೀತಿಯಿಂದ ಮನುವಿನ ಹಣೆ ಮೇಲೆ ಮುತ್ತಿಟ್ರು.
ಸರಿ ಬನ್ನಿ, ತುಂಬ ತಡ ಆಗಿದೆ, ನಿದ್ರೆ ಮಾಡ್ಬೋದು ಅನ್ನುತ್ತಾ ಇದ್ದರು. ಸಮಯ ನೋಡಿದ್ರೆ 11 ದಾಟಿತ್ತು. ಬೆಳಗಿನಿಂದ ಮಾಡಿದ ಕೆಲಸದ ಆಯಾಸ. ಜಾನಕಿ ಅವರು ಒಳಗೆ ಹೋಗ್ತಾನೆ. ಕೋಣೆಯಲ್ಲಿ ನಿದ್ರೆ ಹೋದ ತಕ್ಷಣ ಮನು ಸತ್ಯನನ್ನ ಅಪ್ಕೊಂಡ್ಳು. ಯಾಕೆ, ನೀನು ಚೆನ್ನಾಗಿದೆಯಾ ತಾನೇ? ಅದೇ ಸಾಕು. ನಿಜವಾಗಿಯೂ ನಿನಗೋಸ್ಕರ ಕೆನಡಾದಲ್ಲಿ ಕೆಲಸಕ್ಕೆ ಅರ್ಜಿ ಹಾಕಿದ್ದೆ. ನೀನು ಒಂದು ವೇಳೆ ಇಲ್ಲೇ ಇದ್ದಿದ್ದರೆ ಕುಟುಂಬ ಪೂರ್ತಿ ಕರ್ಕೊಂಡು ಕೆನಡಾಗೆ ಹೋಗ್ಬಿಡ್ತಿದ್ದೆ. ಆದರೆ ಒಳಗೆ ನಿನಗೇನಾದರೂ ಆಯಿತು ಅನ್ನೋ ಬೇಸರ ಬಿಟ್ಟರೆ ಮತ್ತೇನಿಲ್ಲ. ಚಿಕ್ಕ ನಗುವಿನಿಂದ ಹೇಳಿದ್ಲು. ತನಗೋಸ್ಕರ ತನ್ನ ಗೆಳತಿ ಪಟ್ಟ ಕಷ್ಟ ತಿಳ್ಕೊಂಡು ಮನುವಿಗೆ ತುಂಬ ಕಷ್ಟ ಅನ್ನಿಸ್ತು. ಅಷ್ಟು ದೊಡ್ಡ ಗೆಳತಿಯನ್ನು ಕೊಟ್ಟಿದ್ದಕ್ಕೆ ದೇವರಿಗೆ ಮನಸ್ಸಿನಲ್ಲಿಯೇ ಕೃತಜ್ಞತೆಗಳನ್ನ ಹೇಳ್ಕೊಂಡ್ಳು. ಸರಿ ಬಾ ಅನ್ನುತ್ತಾ ಇಬ್ಬರು ಒಳಗೆ ಹೋಗಿ ಮನು ಮಕ್ಕಳ ಪಕ್ಕದಲ್ಲಿ ನಿದ್ರೆ ಹೋದರೆ ಸತ್ಯ ಮತ್ತೊಂದು ಹಾಸಿಗೆ ಮೇಲೆ ಕಣ್ಣು ಮುಚ್ಕೊಂಡು ಮಲಕ್ಕೊಂಡ್ಳು. ಅವಳಿಗೆ ಯಶ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಒಬ್ಬ ಮುಖವು ಗೊತ್ತಿಲ್ಲದ ಹುಡುಗಿಯನ್ನು 5 ವರ್ಷಗಳಿಂದ ಎಷ್ಟು ಜಾಗೃತಿಯಾಗಿ ಕಾಪಾಡ್ಕೊಂಡು ಬರ್ತಿದ್ದಾನೆ. ಅದು ಯಾವುದೇ ಸ್ವಾರ್ಥ ಇಲ್ಲದೆ. ಗ್ರೇಟ್. ತುಂಬ ಕಡಿಮೆ ಜನರಿರ್ತಾರೆ ಇಂಥವರು ಅಂದ್ಕೊಂಡ್ಳು. ಅಷ್ಟರಲ್ಲೇ ಡೋರ್ ಬೆಲ್ ರಿಂಗ್ ಆಯಿತು. ಎದ್ದು ನೋಡಿದ್ರೆ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾರೆ. ಈ ಸಮಯದಲ್ಲಿ ಯಾರು ಅನ್ನುತ್ತಾ ಕಿಟಕಿಯಿಂದ ನೋಡಿದ್ಲು. ಬಾಗಿಲಿನ ಹತ್ತಿರ ಯಶ್ ಇದ್ದಾನೆ. ತಕ್ಷಣ ಬಾಗಿಲು ತೆಗೆದ್ಲು. ಎದುರಿಗೆ ಯಶ್ ಆ ಸಮಯದಲ್ಲಿ ಅವನ್ನ ಅಲ್ಲಿ ನೋಡಿ ಆಶ್ಚರ್ಯಪಟ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.